ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿ ನನ್ನರಸಿ ಬಂತು ಭಾಗ 3. ಅವಳು ಇಲ್ಲಿಂದ ಹೋಗ್ತಾಳೆ ಅನ್ನೋ ವಿಚಾರ ನನಗೆ ನೋವು ಕೊಡುತ್ತಿತ್ತು. ಇದು ನನ್ನ ಗಮನಕ್ಕೆ ಬಹಳಷ್ಟು ಬಾರಿ ಬಂದಿತ್ತು. ಆ ದಿನ ನನ್ನ ಕ್ಲೈಂಟ್ಸ್ ಜೊತೆ ನನ್ನ ಮನೆಯಲ್ಲೇ ಬಿಸ್ನೆಸ್ ಮೀಟಿಂಗ್ ಇಟ್ಟುಕೊಂಡಿದ್ದೆ. ಸ್ಫೂರ್ತಿ ಅವರ ಎದುರಿಗೆ ಬಂದರೆ ಅವರು ತಪ್ಪಾಗಿ ತಿಳಿದುಕೊಳ್ಳಬಹುದೆಂದು ಹೇಳಿ ಸ್ಫೂರ್ತಿಳಿಗೆ ರೂಮಿಂದ ಹೊರಗಡೆ ಬರಬಾರದೆಂದು ಎಚ್ಚರಿಕೆ ಕೊಟ್ಟಿದ್ದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ಬೇರೆ ಬೇರೆ ಟೀಮ್ನವರೊಂದಿಗೆ ನನ್ನ ಮೀಟಿಂಗ್ ಇತ್ತು. ರಮಣ್ ಕೂಡ ಬಂದಿದ್ದ. ಮೀಟಿಂಗ್ ಎಲ್ಲ ಮುಗಿಸಿ ಸುಸ್ತಾಗಿ ಹೋಗಿತ್ತು. ಕೂಡಲೇ ಸ್ಫೂರ್ತಿಳ ನೆನಪಾಗಿ ಅವಳ ರೂಮಿಗೆ ಹೋಗಿ ಬಾಗಿಲು ಬಡದೆ. ಬಾಗಿಲು ತೆರೆದಳು. ಏನ್ ಮಾಡ್ತಾ ಇದ್ದೆ ಸ್ಫೂರ್ತಿ ಅಂತ ಕೇಳಿದೆ. ಏನಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ ಅಂದ್ಲು. ಸುಮಾರು 6 ಗಂಟೆಗಳ ಕಾಲ ಕೋಣೆಯೊಳಗೆ ಅವಳನ್ನು ಕೂಡಿಟ್ಟ ನನಗೆ ಬಹಳ ಗಿಲ್ಟ್ ಕಾಡುತ್ತಿತ್ತು. ಐ ಆಮ್ ಸಾರಿ ಸ್ಫೂರ್ತಿ, ನಿಂಗೆ ತುಂಬ ಬೋರ್ ಆಗಿರ್ಬೋದು. ಇಲ್ಲಿ ಟಿವಿ ಕೂಡ ಇಲ್ಲ. ಪರವಾಗಿಲ್ಲ ರೀ, ನಿಮ್ಮ ಪರಿಸ್ಥಿತಿ ಆಗಿದೆ ಅಲ್ವಾ ಅಂದ್ಲು. ಮರುದಿನವೇ ಅವಳ ರೂಮಿಗೆ ಒಂದು ದೊಡ್ಡ ಟಿವಿ ಹಾಕಿಸಿದೆ. ಯಾಕೆಷ್ಟೆಲ್ಲ ಮಾಡ್ತಿದ್ದೀರಾ? ನಾನೇನು ಇಲ್ಲಿ ಪರ್ಮನೆಂಟ್ ಇರ್ತೀನಾ? ಸುಮ್ಮನೆ. ಅವಳು ಹಾಗಂದಾಗಲೆಲ್ಲ ಅವಳು ಹೋಗ್ತಾಳಲ್ವಾ ಅಂತ ಬೇಜಾರು. ಅದನ್ನು ತೋರಿಸಿಕೊಳ್ಳಲಿಲ್ಲ. ಇದ್ದಷ್ಟು ದಿನ ಇಲ್ಲಿ ಖುಷಿಯಾಗಿರು ಅಷ್ಟೇ ಅಂದೆ. ನಿಮಗೇನು ಅಭ್ಯಂತರ ಇಲ್ಲವೆಂದರೆ ನಿಮಗೆ ಒಂದು ವಿಚಾರ ಹೇಳಬೇಕಿತ್ತು ನಾನು ಅಂದ್ಲು. ಏನ್ ಹೇಳು? ನೀವು ನಿಮ್ಮ ಅಪ್ಪನ ಜೊತೆ ಮಾತನಾಡದೆ ನಿಮ್ಮಷ್ಟಕ್ಕೆ ಇರೋದು ಎಷ್ಟು ಸರಿ? ನಿಮ್ಮ ಅಪ್ಪನಿಂದ ತಪ್ಪೇ ನಡೆದಿರಬಹುದು. ಆದರೆ ಪ್ರತಿ ತಪ್ಪಿಗೂ ಒಂದು ಸಲ ಕ್ಷಮೆ ಇರಲೇಬೇಕು ಅಲ್ವಾ? ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡಬೇಕಲ್ವಾ ಅಂತ ಸ್ಫೂರ್ತಿ ಅಂದಾಗ ಬಹಳ ಅಚ್ಚರಿಯಾಗಿತ್ತು. ಏಕೆಂದರೆ ಮನೆಗೆ ಬಂದಾಗಿನಿಂದ ಒಮ್ಮೆಯೂ ಅವಳು ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಏನೂ ಕೇಳಿರಲಿಲ್ಲ. ನಾನೂ ಹೇಳಿರಲಿಲ್ಲ ಅವಳಿಗೆ. ನನ್ನ ವಿಷಯ ಇವಳಿಗೆ ಹೇಗೆ ತಿಳಿಯಿತಪ್ಪ ಎಂದು ಅಚ್ಚರಿಯಿಂದ ನೋಡಿದೆ. ಕ್ಷಮಿಸಿ, ನಾನು ಮಾತಾಡಿದ್ದು ತಪ್ಪಾಗಿದ್ರೆ. ನಿಮ್ಮ ಫ್ರೆಂಡ್ ಸಿರಿಯಿಂದ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಂಡೆ. ಅವರ ಮನೆಯಲ್ಲಿ ನಾನಿದ್ದಾಗ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ದಯವಿಟ್ಟು ಆದದ್ದನ್ನು ಮರೆತು ನಿಮ್ಮ ಅಪ್ಪನಲ್ಲಿ ಮಾತನಾಡಿ. ಇಳಿ ವಯಸ್ಸಿನಲ್ಲಿ ಅವರಿಗೆ ಮಗ ಹತ್ತಿರವಿಲ್ಲ, ಮಗ ಬಿಟ್ಟು ಹೋದ ಅನ್ನೋ ಕೊರಗು ನೋವು ಬೇಡ. ಅವಳು ಹೇಳುವುದರಲ್ಲಿಯೂ ಅರ್ಥವಿತ್ತು ಅನಿಸಿತು. ಯಾರೂ ಇಲ್ಲದೆ ಬದುಕಿ ನನಗೂ ಅಪ್ಪನ ಪ್ರೀತಿ ಬೇಕು ಅಂತ ಅನಿಸುತ್ತಲೇ ಇತ್ತು. ಅಪ್ಪನಿಗೆ ಕಾಲ್ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿದೆ. ಅವರನ್ನು ಆದಷ್ಟು ಬೇಗ ನೋಡಲು ಬರುವುದಾಗಿಯೂ ಹೇಳಿದೆ. ಅವರು ಬಹಳ ಸಂತೋಷಪಟ್ಟರು. ಬಹುಶಃ ನನಗಿಂತಲೂ ಹೆಚ್ಚು ಸಂತೋಷಪಟ್ಟಿದ್ದು ಸ್ಫೂರ್ತಿ. ಗೆಳೆಯರೊಂದಿಗೆಲ್ಲ ಡಿಸ್ಕಸ್ ಮಾಡಿ ಕೊನೆಗೂ ಸ್ಫೂರ್ತಿಳಗೋಸ್ಕರ ಒಂದು ನೆಲೆ ಹುಡುಕಿಯಾಗಿತ್ತು. ಐಕ್ಯ ಎಂಬ ವೃದ್ಧಾಶ್ರಮದಲ್ಲಿ ಇದ್ದುಕೊಂಡು ಅಲ್ಲಿ ಕೆಲಸ ಮಾಡುವ ಬಗ್ಗೆ ಅಲ್ಲಿಯ ಮ್ಯಾನೇಜರ್ ಬಳಿ ಕಾಲ್ ಮಾಡಿ ಮಾತಾಡಿದ್ದೆ. ಆದರೆ ಖುದ್ದಾಗಿ ಅಲ್ಲಿಗೆ ಹೋಗಿ ನೋಡಿ ಅಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ನಾನಾಗಿಯೇ ಹೇಗಿದೆ ಎಂದು ನೋಡಿ ಬಂದು ಅದೆಲ್ಲ ಸರಿಯಿದೆ ಅಂದ ಮೇಲಷ್ಟೇ ಸ್ಫೂರ್ತಿಗೆ ತಿಳಿಸಿ ಅಲ್ಲಿಗೆ ಅವಳನ್ನು ಕಳಿಸೋಣ ಅಂದುಕೊಂಡೆ. ಅವಳಿಗೆ ಒಂದು ನೆಲೆ ಹುಡುಕಿಕೊಟ್ಟ ಸಂತೋಷವಿದ್ದರೂ ಅವಳಿಂದ ದೂರವಾಗುವ ನೋವು ದಿನೇ ದಿನೇ ಹೆಚ್ಚುತ್ತಿತ್ತು. ಅವಳು ನನಗೆ ತೋರುತ್ತಿದ್ದ ಕಾಳಜಿ ನೋಡಿದಾಗ ಹೀಗೆಯೇ ಜೀವನ ಪರ್ಯಂತ ಅವಳ ಜೊತೆ ಇದ್ದು ಬಿಡುವ ಹಾಗಿದ್ದರೆ ಎಷ್ಟು ಚೆನ್ನ ಅಂತ ಬಹಳ ಬಾರಿ ಅನಿಸಿತ್ತು. ಇದು ಪ್ರೀತಿಯೇ ಇರಬಹುದೇನೋ ಅಥವಾ ಇನ್ನೇನೋ, ಅದೆಲ್ಲ ಯೋಚಿಸಲು ಹೋಗಲಿಲ್ಲ. ಬೆಳಗ್ಗೆ 7 ಗಂಟೆಗೆ ನಾನೇಳೋ ಮೊದಲೇ ಅಕ್ಕನ ಕಾಲ್ ಬಂದಾಗ ಅಚ್ಚರಿಯಾಗಿತ್ತು. ಸಂತು, ನಿನ್ ಮನೆಗೆ ಬರ್ತಾ ಇದ್ದೀನಿ, ಹೊರಟಾಯಿತು. ಇನ್ನೊಂದರ್ಧ ಗಂಟೆಯಲ್ಲಿ ಇರ್ತೀನಿ. 5-6 ದಿನ ಇದ್ದು ಹೋಗೋಣ ಅಂತ. ನಿಮ್ ಭಾವ ಹೈದರಾಬಾದಿಗೆ ಹೋಗಿದ್ದಾರೆ ಕೆಲಸದ ಮೇಲೆ. ಮನೆಯಲ್ಲಿ ಬೋರ್ ಹೊಡೆಯುತ್ತೆ ಅಂತ ಅಕ್ಕ ಅಂದಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಸ್ಫೂರ್ತಿ ನನ್ನ ಮನೆಯಲ್ಲಿರುವ ಸಂಗತಿ ಯಾರಿಗೂ ಗೊತ್ತಿಲ್ಲ. ಅಕ್ಕ ಬರುವ ಮೊದಲು ಸ್ಫೂರ್ತಿಯನ್ನು ಸಿರಿಯ ಮನೆಗೆ ಕಳಿಸೋಣ ಅಂತ ಅವಳಿಗೆ ಕಾಲ್ ಮಾಡಿದೆ. ಅವಳು ಮನೆಯಲ್ಲಿಲ್ಲ, ಅವಳು ಊರಿಗೆ ಹೋಗಿದ್ದಾಳೆ ಅಂತ ತಿಳಿಯಿತು. ಇನ್ನೆಲ್ಲಿಗೆ ಕಳಿಸೋದು ಅಂತ ಯೋಚಿಸುವಷ್ಟು ಸಮಯವೂ ನನ್ನ ಬಳಿ ಇರಲಿಲ್ಲ. 2-3 ದಿನ ಸ್ಫೂರ್ತಿಯನ್ನು ಕೋಣೆಯಲ್ಲಿ ಕೂಡಿ ಹಾಕುವ ಹಾಗೆಯೂ ಇರಲಿಲ್ಲ ನಾನು. ಆಗಿದ್ದಾಗಲಿ ಇಂದು ಸ್ಫೂರ್ತಿಳ ಬಳಿ ಹೋಗಿ ಅಕ್ಕ ಬರುತ್ತಿರುವ ವಿಷಯ ತಿಳಿಸಿದೆ. ಏನೂ ಗಾಬರಿ ಬೇಡ, ಏನೂ ಆಗಲ್ಲ, ಯಾವ ಸುಳ್ಳು ಬೇಡ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಡ್ತೀನಿ ಅಷ್ಟೇ ಎಂದು ಹೇಳಿ ಕೆಳಗೆ ಹೋದೆ. ಸ್ಫೂರ್ತಿ ಬಳಿ ಮಾತನಾಡಿ ಕೆಳಗೆ ಬಂದ ಮೇಲೆ ಸ್ಫೂರ್ತಿಗೆ ಕಾಲ್ ಮಾಡಿ ಹೇಳೋಕ್ಕೆ ಮರೆತೆ,
ನಾನಾಗೆ ನಾನು ನನ್ನ ಅಕ್ಕನನ್ನು ನಿನ್ನ ರೂಮಿಗೆ ಕರ್ಕೊಂಡು ಬರೋ ತನಕ ನೀನು ಕೆಳಗೆ ಇಳಿದು ಬರೋದು ಬೇಡ ಎಂದೆ. ಅವಳು ಅದಕ್ಕೆ ಒಪ್ಪಿಕೊಂಡ್ಲು. ಅಕ್ಕ ಬಂದೇ ಬಿಟ್ಲು ಅವರ 10 ವರ್ಷದ ಮಗಳು ವರ್ಷ ಜೊತೆ. ಇದೇನೋ ಯಾರೂ ಕೆಲಸದವರೇ ಕಾಣಿಸ್ತಾ ಇಲ್ಲ ಎಲ್ಲೂ ಅಂತ ಅಕ್ಕ ಕೇಳಿದಾಗ, ಕೊರೋನಾ ಅಲ್ವಾ, ರಜಾ ಕೊಟ್ಟಿದ್ದೀನಿ ಎಲ್ಲಾರ್ಗೂ. ವರ್ಷ ಪುಟ್ಟಿ, ಹೊರಗಡೆ ತೊಟ್ಲಿದೆ ಅಲ್ವಾ, ಹೋಗು ಅಲ್ಲೇ ಆಡ್ಕೋ ಅಂತ ಹೇಳಿ ಫ್ರಿಜ್ನಿಂದ ಚಾಕ್ಲೇಟ್ ತೆಗೆದು ಅವಳ ಕೈಗೆ ಕೊಟ್ಟು ಕಳುಹಿಸಿದೆ. ಅಕ್ಕನಿಗೆ ನಾನೇ ಟೀ ಮಾಡಿ ತಂದು ಕೊಟ್ಟು ನಾನು ಅಲ್ಲೇ ಟೀ ಕಪ್ ಹಿಡಿದು ಕುಳಿತೆ. ನಾನು ಸ್ಫೂರ್ತಿಳನ್ನು ಯಾವ ಪರಿಸ್ಥಿತಿಯಲ್ಲಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದೆ, ಇಲ್ಲಿಯವರೆಗೆ ಏನೇನೆಲ್ಲ ಆಯ್ತು ಎಲ್ಲವನ್ನೂ ಅಕ್ಕನಿಗೆ ವಿವರಿಸಿ ಹೇಳಿದೆ. ಅವರು ಬೈಲಿಲ್ಲ. ಆದ್ರೂ ಸಂತು ಹೆಣ್ಣು ಮಕ್ಕಳನ್ನ ಹಾಗೆ ಮನೆಯಲ್ಲಿ ಇರಿಸ್ಕೊಳ್ಳೋದು ಸರಿಯಲ್ಲ ಅಂತಷ್ಟೇ ಹೇಳಿದ್ಲು. ಇಲ್ಲಕ್ಕ, ಅವಳಿಗೆ ಒಂದು ವೃದ್ಧಾಶ್ರಮದಲ್ಲಿ ಕೆಲಸ ಹುಡುಕಿ ಇಟ್ಟಿದ್ದೀನಿ ಅಂದೆ. ಆಮೇಲೆ ಸ್ಫೂರ್ತಿಗೆ ಕಾಲ್ ಮಾಡಿ ಕೆಳಗೆ ಬರಲು ಹೇಳಿದೆ. ಅವಳು ಮೇಲಿಂದ ಕೆಳಗೆ ಇಳಿದು ಬಂದು ನಮ್ಮ ಮುಂದೆ ನಿಂತುಕೊಳ್ಳುವವರೆಗೂ ಅಕ್ಕ ಅವಳನ್ನ ಕೆಳಗಿನಿಂದ ಮೇಲೆಯವರೆಗೂ ಸರಿಯಾಗಿ ನೋಡಿದ್ಲು. ನಮಸ್ತೆ ಅಂತ ಕೈ ಮುಗಿದು ಹೇಳಿದ್ದು ಸ್ಫೂರ್ತಿ ಸ್ವಲ್ಪ ಭಯದಲ್ಲೇ. ನಮಸ್ತೆ, ಬಾ ಕೂತ್ಕೋ ಅಂತ ಹೇಳಿ ಅವಳನ್ನ ಕುಳಿತುಕೊಳ್ಳಲು ಹೇಳಿ ಅಕ್ಕ ಅವಳ ಜೊತೆ ಮಾತು ಮುಂದುವರೆಸಿದಾಗ ಸ್ವಲ್ಪ ಹೊತ್ತು ಅಲ್ಲಿ ಕೂತವನು ನಂತರ ಎದ್ದು ನನ್ನ ರೂಮಿಗೆ ಹೋದೆ. ಬಿಸ್ನೆಸ್ ಕಾಲ್ಗಳಲ್ಲೇ ಬ್ಯುಸಿಯಾದೆ. ಮಧ್ಯಾಹ್ನ ಅವರಿಬ್ಬರೇ ಸೇರಿ ವಿಶೇಷ ಅಡುಗೆನೂ ಮಾಡಿದ್ರು. ವರ್ಷ ಸ್ಫೂರ್ತಿ ಜೊತೆ ಅಕ್ಕ ಅಕ್ಕ ಅಂತ ಕರೆದುಕೊಂಡು ಅವಳ ಹಿಂದೆ ಮುಂದೆಯೇ ಸುತ್ತಾಡ್ತಾ ಇದ್ಲು. ಸ್ಫೂರ್ತಿ ಕೂಡ ವರ್ಷಕ್ಕೆ ಬೋರ್ ಆಗದ ರೀತಿಯಲ್ಲಿ ಅವಳೊಂದಿಗೆ ಆಟ ಆಡ್ತಾ ಇದ್ಲು. ಮೊದಲ ಬಾರಿ ನನ್ನ ಮನೆಯಲ್ಲಿ ಹಾಗೆ ಸದ್ದು ಗದ್ದಲ, ಹಬ್ಬದ ವಾತಾವರಣ. ಮರುದಿನ ಅಕ್ಕ ಸ್ಫೂರ್ತಿ ಮತ್ತು ವರ್ಷಾಳನ್ನು ಕರ್ಕೊಂಡೋಗಿ ಮನೆಗೆ ಬೇಕಾದ ದಿನಸು ಮತ್ತು ಬೇರೆ ಎಲ್ಲಾ ಸಾಮಾನುಗಳನ್ನು ಶಾಪಿಂಗ್ ಮಾಡಿ ತಂದ್ಲು. ಸಂಜೆ ಸ್ಫೂರ್ತಿ ದೇವರಿಗೆ ದೀಪ ಹಚ್ಚಿ ಕುಳಿತು ಭಜನೆ ಮಾಡಿದಾಗ ವರ್ಷ ಕೂಡ ಅಷ್ಟೇ ಶ್ರದ್ಧೆಯಿಂದ ಸ್ಫೂರ್ತಿ ಹಾಡಿದ್ದನ್ನು ರಿಪೀಟ್ ಮಾಡಿ ಕಲಿತಾ ಇದ್ಲು. ಅಕ್ಕನ ಮುಖದಲ್ಲಿ ಸಂತೋಷ ಕಂಡೆ. ಹೀಗೆಯೇ 1-2 ದಿನ ಹೋಗಿತ್ತು. ಸ್ಫೂರ್ತಿ ನಮ್ಮ ಮನೆಯ ಹುಡುಗಿ ಅನ್ನುವಷ್ಟು ಚೆನ್ನಾಗಿ ನಮ್ಮೆಲ್ಲರ ಜೊತೆ ಬೆರೆತು ಹೋಗಿದ್ದಳು. ವರ್ಷ 1 ನಿಮಿಷನೂ ಸ್ಫೂರ್ತಿಳನ್ನು ಬಿಟ್ಟಿರುತ್ತಿರಲಿಲ್ಲ. ಅಕ್ಕನಿಗೆ ಸ್ಫೂರ್ತಿಳ ನಡೆ ನುಡಿ ಹಿಡಿಸಿತ್ತು. ಅಕ್ಕ ಬಂದು 1 ವಾರ ಕಳೆದಿತ್ತು. ಆ ದಿನ ರಾತ್ರಿ ಸ್ಫೂರ್ತಿ ಮಲಗಲು ತನ್ನ ರೂಮಿಗೆ ಹೋದ ಮೇಲೆ ಅಕ್ಕ ನನ್ನ ರೂಮಿಗೆ ಬಂದು, ಸಂತು, ಸ್ಫೂರ್ತಿ ಹೀಗೆ ನಿನ್ನ ಮನೆಯಲ್ಲಿ ಇದ್ರೆ ನಿಮ್ಮಿಬ್ಬರಿಗೂ ತೊಂದರೆ ತಪ್ಪಿದ್ದಲ್ಲ. ಯಾಕಂದ್ರೆ ಅವಳು ಮದುವೆ ಆಗದ ಹುಡುಗಿ ಅಲ್ವಾ. ಅವಳ ಕ್ಯಾರೆಕ್ಟರ್ ಬಗ್ಗೆ ಜನ ಕೆಟ್ಟದಾಗಿ ಮಾತಾಡ್ತಾರೆ ಅಷ್ಟೇ. ಹೌದು, ನಂಗೂ ಗೊತ್ತಿದೆ ಅದು. ಅದೇ ವೃದ್ಧಾಶ್ರಮದಲ್ಲಿ ಮಾತಾಡಿ ಅವಳಿಗೆ ಕೆಲಸ ಹುಡುಕಿ ಇಟ್ಟಿದ್ದೀನಿ. ನೀನು ಹೋದ್ಮೇಲೆ ಅಲ್ಲಿಗೆ ಬಿಟ್ಟು ಬರ್ತೀನಿ ಅವಳನ್ನ ಅಂದೆ. ಸಂತು, ಸ್ಫೂರ್ತಿ ಚಿನ್ನದಂಥ ಹುಡುಗಿ. ಅವಳನ್ನು ಹಾಗೆ ಇಲ್ಲಿಂದ ಕಳಿಸಿಬಿಡೋಕ್ಕೆ ಮನಸ್ಸಾಗ್ತಾ ಇಲ್ಲ ನನಗೆ ಅಂತ ಅಕ್ಕ ಹೇಳಿದಾಗ ನಂಗೂ ಸ್ವಲ್ಪ ಧೈರ್ಯ ಬಂದಿತ್ತು. ಹೌದಲ್ವಾ, ಒಳ್ಳೆ ಹುಡುಗಿ. ಇಲ್ಲಿಂದ ಅವಳು ಹೋಗೋದು ನಂಗೂ ಬೇಜಾರೇ ಅಂದೆ. ನಿಂಗೆ ನಮ್ಮ ಕೌಶಿಕ್ ಗೊತ್ತಲ್ವಾ? ಅದೇ ನಿಮ್ಮ ಭಾವನ ಕಸಿನ್ ಬ್ರದರ್. ಅವನಿಗೆ ಹುಡುಗಿ ನೋಡ್ತಾ ಇದ್ದಾರೆ. ನಮ್ಮ ಸ್ಫೂರ್ತಿಯನ್ನ ಅವನಿಗೆ ತೋರಿಸಿದ್ರೆ ಹೇಗೆ ಅಂತ ಯೋಚಿಸ್ತಾ ಇದ್ದೆ ಅಂತ ಅಕ್ಕ ಅಂದಾಗ ನನಗೆ ಹೃದಯದ ಮೇಲೆ ಚಾಡಿ ಏಟು ಬಿದ್ದ ಹಾಗೆ ಆಗಿತ್ತು. ಏನ್ ಹೇಳಬೇಕು ಗೊತ್ತಾಗದೆ ನಾನು ಆತಂಕ ಪಟ್ಟಾಗ, ಹೇ ಸಂತು, ನಿನ್ನ ಹತ್ರನೇ ಕಣೋ ಕೇಳ್ತಾ ಇರೋದು. ಕೌಶಿಕ್ ಮತ್ತೆ ಅವರ ಮನೆಯವರಿಗೆ ಸ್ಫೂರ್ತಿ ಖಂಡಿತ ಇಷ್ಟ ಆಗ್ತಾಳೆ. ಅವಳು ಜಾತಿ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸಿಕೊಳ್ಳಲ್ಲ. ಹುಡುಗಿ ಲಕ್ಷಣವಾಗಿದ್ದು ಒಳ್ಳೆ ಗುಣ ನಡತೆ ಇದ್ರೆ ಸಾಕು ಅಂದಿದ್ದಾರೆ. ಅಕ್ಕ ಮಾತಾಡ್ತಾನೆ ಇದ್ಲು. ನನ್ನ ಮನ ನೊಂದಿತ್ತು. ನನ್ನ ಮುಖಭಾವ ನೋಡಿದ್ದ ಅವಳು, ಯಾಕೋ ಏನಾಯ್ತು? ನನ್ನ ನಿರ್ಧಾರ ಸರಿ ಆಗಿಲ್ವಾ? ಪಾಪ ಆ ಹುಡುಗಿಗೂ ಒಂದು ಫ್ಯಾಮಿಲಿ ಸಿಗತ್ತೆ ಮತ್ತೆ, ಅದಕ್ಕೆ ಅಂದ್ಲು. ಎಸ್, ಸರಿಯಾಗೇ ಇದೆ ನೀನಂದಿದ್ದು. ಅಕ್ಕ ನನ್ನ ರೂಮಿಂದ ಹೋದ ಮೇಲೆ ಬಾಗಿಲು ಹಾಕಿ ಮಲಗಿದೆ. ಎಷ್ಟೇ ಹೊರಳಾಡಿದ್ರೂ ನನಗೆ ನಿದ್ದೆ ಬರಲಿಲ್ಲ. ಸ್ಫೂರ್ತಿ ಇನ್ನೊಬ್ಬರ ಸೊತ್ತಾಗೋದನ್ನು ಮನಸ್ಸು ಒಪ್ಪಿಕೊಳ್ಳಲಿಲ್ಲ. ಬಹಳ ನೋವಾಗುತ್ತಿತ್ತು. ಸ್ಫೂರ್ತಿ ನನಗೆ ಬೇಕು ಅಂತ ಹೇಳುವ ಧೈರ್ಯವೂ ನನಗೆ ಇರಲಿಲ್ಲ. ಇಷ್ಟಕ್ಕೂ ಸ್ಫೂರ್ತಿಗೆ ನಾನು ಇಷ್ಟ ಇದೀನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಅವಳ ಅಸಹಾಯಕತೆಯ ಲಾಭ ಪಡೆದು ನಾನು ಅವಳನ್ನು ಇಷ್ಟಪಡುತ್ತಿದ್ದೇನೆ ಅಂತ ಅವಳು ಅಂದುಕೊಂಡರೆ ಅಂತಾನೂ ಭಯ. ತಲೆ ಚಿಟ್ಟು ಹಿಡಿದು ಹೋಗಿತ್ತು. ಯಾಕಾದ್ರೂ ನನ್ನ ಅಕ್ಕ ಇಲ್ಲಿಗೆ ಬಂದ್ರೋ, ಸ್ಫೂರ್ತಿಳನ್ನು ನೋಡಿದ್ರೋ ಅನಿಸಿತು. ಮರುದಿನ ಬೆಳಗ್ಗೆ ಅಕ್ಕ ನನ್ನನ್ನು ಕರೆದು,
ಹೇ ಸಂತು, ಬಾ ಇಲ್ಲಿ. ಸ್ಫೂರ್ತಿದು ಒಂದು 4-5 ಫೋಟೋ ತೆಗಿ, ಕೌಶಿಕ್ಗೆ ಕಳಿಸ್ಬೇಕು. ಅವರಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಫೋಟೋ ನೋಡಿ ಹೇಳಿದ್ರೆ ಆಮೇಲೆ ಅವರಿಗೆ ತೋರಿಸೋದು ಇವಳನ್ನ ಅಂತ ಅಕ್ಕ ಅಂದಾಗ ನನ್ನ ಗಾಯದ ಮೇಲೆ ಬರೆ ಹಾಕಿದ ಅನುಭವ. ನಾನು ಯೋಚನೆಯಲ್ಲಿ ಮುಳುಗಿರುವಾಗಲೇ ಬಂದಿದ್ಲು ಸ್ಫೂರ್ತಿ. ಕ್ರೀಮ್ ಕಲರ್ ಶಿಫಾನ್ ಸ್ಯಾರಿಗೆ ರೆಡ್ ಬ್ಲೌಸ್ ಹಾಕಿಕೊಂಡು ಪಕ್ಕಾ ಟ್ರೆಡಿಷನಲ್ ಲುಕ್ನಲ್ಲಿ. ಅವಳನ್ನು ನೋಡಿದ ಯಾವ ಹುಡುಗನೋ ಅವಳನ್ನು ಬೇಡ ಅನ್ಲಿಕ್ಕಿಲ್ಲ. ಅಷ್ಟು ಚಂದದ ಮೈಮಾಟ ಅವಳದು, ಸಿಂಪಲ್ ಅಂಡ್ ಬ್ಯೂಟಿಫುಲ್. ಅಕ್ಕನ ಮಾತಿಗೆ ಹೂಗುಟ್ಟಿ ಸ್ಫೂರ್ತಿಳ ಫೋಟೋ ತೆಗೆದೆ. ಅವಳು ಮುಜುಗರದಲ್ಲೇ ಪೋಸ್ ಕೊಟ್ಲು. ನಿಲ್ಲಿ, ನಿಮ್ಮಿಬ್ಬರದು ಫೋಟೋ ತೆಗಿತೀನಿ. ಸ್ಫೂರ್ತಿ ಜೊತೆ ಕಳೆದ ದಿನಗಳ ಸ್ವೀಟ್ ಮೆಮೊರಿ ನಿಂಗೂ ಇರ್ಲಿ ಅಂತ ಹೇಳಿ ನನ್ನನ್ನು ಸ್ಫೂರ್ತಿ ಜೊತೆ ನಿಲ್ಲಿಸಿ ಫೋಟೋ ತೆಗೆದ್ಲು ಅಕ್ಕ. ಒಂದು ಕ್ಷಣವೂ ಅಲ್ಲಿ ನಿಲ್ಲುವ ಮನಸ್ಸಾಗದೆ ನಾನು ಅಲ್ಲಿಂದ ಹೊರಗೆ ಹೋದೆ. ಸ್ಫೂರ್ತಿ ಏನೂ ಮಾತಾಡದೆ ಹುಡುಗ ನೋಡಲು ಒಪ್ಪಿಕೊಂಡ ಮೇಲೆ ಅವಳಿಗೆ ಹೇಳುವುದಾದರೂ ಹೇಗೆ, ಬೇರೆ ಹುಡುಗ ಬೇಡ, ನಾನೇ ಇದ್ದೀನಿ, ಮದ್ವೆ ಮಾಡ್ಕೋ ನನ್ನ ಅಂತ. ಸರಿ ಹೋಗಲ್ಲ ಅದು. ಒಂದು ವೇಳೆ ಅವಳು ಕೆನ್ನೆಗೆ ಹೊಡೆದ ಹಾಗೆ ನಾನ್ ನಿಮ್ಮನ್ನ ಆ ದೃಷ್ಟಿಯಿಂದ ನೋಡೇ ಇಲ್ಲ, ಫ್ರೆಂಡ್ ಅಂತ ಹಾಗೆ ನೋಡಿದೆ, ನಿಮ್ಮನ್ನ ಪ್ರೀತಿಸೋದು ಸಾಧ್ಯ ಇಲ್ಲ ಅಂತ ಅಂದ್ರೆ ನಂಗೆ ಶೇಮ್ ಅಲ್ವಾ? ಅವಳ ಮನಸ್ಸಲ್ಲೂ ನನ್ನ ಮೇಲೆ ಪ್ರೀತಿ ಇದೆ ಎಂದು ಖಾತ್ರಿಯಾದ್ರೆ ನಾನು ಅವಳನ್ನು ಪ್ರಪೋಸ್ ಮಾಡಬಹುದು. ಯಾವುದಕ್ಕೂ ಈ ಅಕ್ಕನ ಗಡಿಬಿಡಿಗೆ ಏನು ಮಾಡೋಕ್ಕೂ ಟೈಮ್ ಇಲ್ಲದ ಹಾಗೆ ಆಗಿದೆ. ಅವಳ ಗಡಿಬಿಡಿ ನೋಡಿದ್ರೆ 1 ತಿಂಗಳೊಳಗೆ ಅವಳ ಮದುವೆನೇ ಮುಗಿಸಿಬಿಡೋ ಹಾಗಿತ್ತು. ಸ್ಫೂರ್ತಿಯಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆ ಅಂತ ತಿಳಿದುಕೊಂಡ್ರೆ ಮುಂದೇನು ಮಾಡಬಹುದು ಅಂತ ನಾನು ಯೋಚಿಸಬಹುದಿತ್ತು. ಸ್ಫೂರ್ತಿ ಬಳಿ ಮಾತನಾಡಬೇಕು ಅಂತ ನಿರ್ಧರಿಸಿದೆ. ರಾತ್ರಿ ಊಟಕ್ಕೆ ಕುಳಿತಾಗ ಅಕ್ಕ ಇನ್ನೊಂದು ಬಾಣ ಬಿಟ್ಟಿದ್ಲು ನನ್ನ ಹೃದಯಕ್ಕೆ. ಹೇ ಸಂತು, ಸ್ಫೂರ್ತಿ ಫೋಟೋ ನೋಡಿ ಕೌಶಿಕ್ ಒಪ್ಕೊಂಡ್ಬಿಟ್ಟ. ಆದ್ರೂ ಒಮ್ಮೆ ಅವಳನ್ನ ಪರ್ಸ್ನಲ್ ಆಗಿ ಭೇಟಿ ಆದ್ಮೇಲೆ ಮದುವೆ ಬಗ್ಗೆ ಯೋಚಿಸಿ ಹೇಳ್ತಾನಂತೆ. ಟೆನ್ಷನ್ ಹೆಚ್ಚಿ ಊಟ ನೆತ್ತಿಗೆ ಹೋಗಿ ಕೆಮ್ಮಿದೆ. ಅಕ್ಕ ಬಂದು ಹೇ ನಿಧಾನ ಕಣೋ ಅಂತ ನೆಟ್ಟಿ ತಟ್ಟಿದ್ಲು. ಸ್ಫೂರ್ತಿಳ ಮುಖ ನೋಡಿದೆ. ಅವಳು ಏನೂ ಆಗೇ ಇಲ್ಲ ಅನ್ನೋ ಥರ ಊಟ ಮಾಡ್ತಾ ಇದ್ದಾಗ ನಂದೇ ಒನ್ ವೇ ಲವ್ ಇದು ಅಂತ ನನ್ನ ಮೇಲೇನೆ ನನಗೆ ಕೋಪ ಬಂತು. ನಾಡಿದ್ದು ಸ್ಫೂರ್ತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ, ಕೌಶಿಕ್ ಅಲ್ಲಿಗೆಯೇ ಬಂದು ನೋಡಿ ಹೋಗ್ತಾನಂತೆ. ಅವರಿಬ್ರು ಪರ್ಸ್ನಲ್ ಮಾತಾಡಿಕೊಳ್ಳೋದಿದ್ರೆ ಮಾತಾಡಿಕೊಳ್ಳಲಿ ಅಂತ ಅಂದಾಗಂತೂ ಇನ್ನೊಂದು ತುತ್ತು ಗಂಟಲಲ್ಲಿ ಇಳಿಯದೆ ಅಲ್ಲಿಂದೆದ್ದು ಕೈ ತುಳಿದು ರೂಮಿಗೆ ಹೋದೆ. ಇಷ್ಟೆಲ್ಲ ನಡೀತಿದ್ರು ಏನೂ ಮಾತಾಡದೆ ಸುಮ್ಮನೆ ಇದ್ದ ಸ್ಫೂರ್ತಿಳ ಬಗ್ಗೆ ಕೊಂಚ ಅಸಮಾಧಾನವೂ ಇತ್ತು ನಂಗೆ. ಅವಳು ಮದುವೆಗೆ ಯಾಕೆ ಒಪ್ಪಿಕೋಬೇಕಿತ್ತು? ಅವಳಿಗೇನು ಹೇಳುವಷ್ಟು ವಯಸ್ಸಾಗಿಲ್ಲ, 20 ಆಗಿರ್ಬೋದೇನೋ. ಅವಳಿಗೋಸ್ಕರ ನಾನು ವೃದ್ಧಾಶ್ರಮದಲ್ಲಿ ಉಳಿದುಕೊಂಡು ಕೆಲಸ ಮಾಡುವ ವ್ಯವಸ್ಥೆಯನ್ನೂ ಮಾಡಿದ್ದೆ. ಅಲ್ಲೇ ಸ್ವಲ್ಪ ಸಮಯ ಕೆಲಸ ಮಾಡಿ ಆಮೇಲೆ ಮದುವೆ ಬಗ್ಗೆ ಯೋಚಿಸಬಹುದಿತ್ತು ತಾನೇ. ಸ್ಫೂರ್ತಿಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದು ನಾನು. ಅವಳ ಯೋಗಕ್ಷೇಮ ವಿಚಾರಿಸೋಕೆ ನಾನಿಲ್ವೇ? ಯಾಕೆ ಅಕ್ಕನಿಗೆ ಅಧಿಕ ಪ್ರಸಂಗ ಅಂತ ಅನಿಸದೇ ಇರಲಿಲ್ಲ. ಆದರೂ ನಾನು ಅಸಹಾಯಕನಾಗಿದ್ದೆ, ಏನೂ ಮಾಡುವಂತಿರಲಿಲ್ಲ. ಆ ದಿನ ನನ್ನಕ್ಕ ತೆಗೆಸಿಕೊಟ್ಟ ಆರೆಂಜ್ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಹುಟ್ಟು ಹುಡುಗಿ ತೋರಿಸೋ ಶಾಸ್ತ್ರಕ್ಕೆ ತಯಾರಾಗಿದ್ದ ಸ್ಫೂರ್ತಿಳನ್ನು ನೋಡಿದಾಗ ಹೊಟ್ಟೆ ಚುರುಕ್ಕೆಂದಿತ್ತು, ಸಿಟ್ಟು ಬಂದಿತ್ತು. ಇಷ್ಟು ದಿನ ನನ್ನ ಜೊತೆಗಿದ್ದ ಹುಡುಗಿಗೆ ನನ್ನಿಂದ ದೂರ ಆಗುತ್ತಿರೋ ನೋವೇ ಇಲ್ವಾ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡೆ. ನಾನೇ ಕರ್ಕೊಂಡು ಹೋಗ್ತೀನಿ ಅನ್ನಲಿಲ್ಲ. ಅಕ್ಕ ಕ್ಯಾಬ್ ಮಾಡಿಕೊಂಡು ವರ್ಷ ಮತ್ತು ಸ್ಫೂರ್ತಿಳನ್ನು ಕರೆದುಕೊಂಡು ಹೋದ್ಲು. ಸಂಜೆವರೆಗೂ ಸುದ್ದಿ ಇಲ್ಲ. ಏನಾಗಿರುತ್ತೋ ಅನ್ನೋ ಟೆನ್ಷನ್ ನಂಗೆ. ಕೌಶಿಕ್ ಅವಳನ್ನು ಒಪ್ಪಿಕೊಂಡು ಬಿಟ್ಟರೆ ಅನ್ನೋ ಭಯ, ನೋವು. ಸಂಜೆ ಅಕ್ಕನಿಗೆ ಕಾಲ್ ಮಾಡಿದೆ. 1 ಗಂಟೆಯಲ್ಲಿ ಬರ್ತೀವಿ ಸಂತು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಅವರು ಬರೋವರೆಗೂ ಮುಳ್ಳಿನ ಮೇಲೆ ಕೂತ ಆಗಿತ್ತು ನನ್ನ ಪರಿಸ್ಥಿತಿ. ಅಕ್ಕನವರು ಬಂದ ಕೂಡಲೇ ಏನಾಯ್ತು ಅಂತ ಕೇಳಿದೆ. ಹಾಗೋದೇನಿದೆ, ಅವನಿಗೆ ಸ್ಫೂರ್ತಿ ತುಂಬ ಇಷ್ಟ ಆದ್ಲು. ಅವನ ಅಪ್ಪ ಅಮ್ಮನ ಮಾತಾಡಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾನಂತೆ ಅನ್ನುವಾಗ ನನ್ನ ಹೃದಯ ಸದ್ದಿಲ್ಲದೆ ಹೊಡೆದಿತ್ತು. ಸ್ಫೂರ್ತಿಳ ಮುಖ ನೋಡಿದೆ, ನಿರ್ಲಿಪ್ತ ಭಾವ. ನನ್ನ ಕಣ್ಣು ತುಂಬಿ ಬಂದಿತ್ತು. ಅದನ್ನು ನೋಡಿದ ಅಕ್ಕ, ಯಾಕೋ ಸಂತು ಸಪ್ಪಗಿದೀಯಾ, ಖುಷಿ ಆಗಿಲ್ವಾ ನಿಂಗೆ ಅಂತ ಕೇಳಿಯೇ ಬಿಟ್ಲು. ಮುಖ ಆಚೆ ತಿರುಗಿಸಿ ಹಾ ಖುಷಿ ಆಯ್ತು ಎಂದು ಹೇಳಿ ರೂಮಿಗೆ ಹೋದೆ. ಬಹುಶಃ ನನ್ನ ನೋವಿಗೆ ಸ್ಫೂರ್ತಿ ಕೂಡ ಕಾರಣ. ಅವಳಿಗೆ ಈ ಮದುವೆ ಬೇಡ ಅನ್ನೋ ಅವಕಾಶ ಇತ್ತು. ಆದರೂ ಅವಳು ಮಾತಾಡದೇ ಇದ್ದದ್ದು ಮತ್ತಷ್ಟು ನನಗೆ ನೋವು ಕೊಟ್ಟಿದ್ದು.
ಸಂತೋಷ್ ತನ್ನ ಪ್ರೀತಿಯನ್ನ ಸ್ಫೂರ್ತಿಲ ಹತ್ತಿರ ಹೇಳುತ್ತಾನಾ? ಈ ವಿಷಯ ಅವರ ಅಕ್ಕನಿಗೆ ಗೊತ್ತಾದರೆ ಅವರ ಅಕ್ಕ ಈ ಮದುವೆಗೆ ಒಪ್ಪುತ್ತಾರಾ? ಇಷ್ಟಕ್ಕೂ ಸ್ಫೂರ್ತಿಗೆ ಕೌಶಿಕ್ ನನ್ನ ಮದುವೆಯಾಗಲು ಇಷ್ಟವಿದೆಯಾ? ಮುಂದೆ ಯಾರ ಜೊತೆ ಸ್ಫೂರ್ತಿಗೆ ಮದುವೆಯಾಗುತ್ತೆ? ಕೌಶಿಕ್ ಜೊತೆನಾ ಇಲ್ಲ ಸಂತೋಷ್ ಜೊತೆನಾ? ಕಾಯ್ದು ನಿರೀಕ್ಷಿಸಿ. ಕೊನೆಯ ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.